ಇನ್ನು ಮುಖ್ಯಮಂತ್ರಿಗಳನ್ನ ಜಿಟಿ ದೇವೇಗೌಡರು ಹೊಗಳಿದ ನಂತರ ವೇದಿಕೆ ಮೇಲೆ ಅದಕ್ಕೆ ಕುಮಾರಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ಅದಕ್ಕೆ ಈಗ ಜಿಟಿಡಿ ಅವರು ಮತ್ತೆ ಉತ್ತರವನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರಿಗೆ ಬಹುಪರಾಕ್ ಅಂತ ಹೇಳಿದ್ರು. ಅದಕ್ಕೆ ಕುಮಾರಸ್ವಾಮಿ ಅವರು ಒಂದು ಟಾಂಗ್ ಕೊಟ್ಟಿದ್ರು. ಸಿದ್ದರಾಮಯ್ಯನವರಿಗೆ ಹೊಗಳಿ ನಾನೇನು ಸಿಎಂ ಆಗಬೇಕಾಗಿಲ್ಲ, ನಾನು ಕುಮಾರಸ್ವಾಮಿಗೂ ಕೂಡ ಹೆದರಲ್ಲ, ಸಿದ್ದರಾಮಯ್ಯಗೂ ಹೆದರಲ್ಲ. ಕುಮಾರಸ್ವಾಮಿಗೆ ನಾನು ಯಾವತ್ತು ವಿಷ ಬೆರೆಸಿದ್ದೇನೆ ಹೇಳಿ, ನನ್ನನ್ನು ಹಾಗಲಕಾಯಿ ಅಂತ ಕುಮಾರಸ್ವಾಮಿ ಅವರು ಹೇಗಂದ್ರು? ಪಬ್ಲಿಕ್ ಟಿವಿ ಜೊತೆಗೆ ಜಿಟಿ ದೇವೇಗೌಡರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಅವರು ನೋಡಿ. ಇವತ್ತು ದಸರಾದ ಉದ್ಘಾಟನೆ ವೇದಿಕೆಯಲ್ಲಿ ಮಾಜಿ ಸಚಿವ ಜೊತೆಗೆ ಶಾಸಕ ಜಿಟಿ ದೇವೇಗೌಡರು ಹೇಳಿದಂತಹ ಮಾತು JDSನ ವಲಯದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕೂಡ ಕಾರಣವಾಗಿದೆ. ರಾಜಕಾರಣದಲ್ಲಿ ಏನಾದರೂ ಕೆಮಿಸ್ಟ್ರಿ ಬದಲಾಗ್ತಾ ಇದೆಯಾ ಅನ್ನುವಂಥ ಸೂಚನೆಗಳು ಕೂಡ ಕಾಣ್ತಾ ಇದ್ದಾವೆ. ಯಾಕೆಂದರೆ ಸಿದ್ದರಾಮಯ್ಯನವ್ರನ್ನ ಬಹಳ ಹೊಗಳಿದಂಥ ಜಿಟಿ ದೇವೇಗೌಡರು ಕುಮಾರಸ್ವಾಮಿಗೂ ಕೂಡ ಟಾಂಗ್ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಈಗ ಸ್ವತಃ ಅದ್ರ ಬಗ್ಗೆ ಮಾತಾಡೋದಕ್ಕೆ ಜಿಟಿ ದೇವೇಗೌಡರು ಇದ್ದಾರೆ. ಸರ್, ಇವತ್ತು ನಿಮ್ಮ ಭಾಷಣ ಮೊದಲೇ ಪ್ರಿಪೇರ್ ಆಗಿ ಬಂದಿದ್ರೆ ನಾನು ಹಿಂಗೆ ಮಾತಾಡಬೇಕು ಅಂತ ಅಥವಾ ಸಡನ್ನಾಗಿ ಮಾತಾಡಿದಂತ ಮಾತು? ನಾನು ಪ್ರಿಪೇರೇ ಆಗಿಲ್ಲ, ಯಾವತ್ತೂ ಬರ್ಕೊಂಡು ಹೋಗಲ್ಲ, ಪ್ರಿಪೇರೂ ಆಗಲ್ಲ. ನನಗೇನು ಗೊತ್ತು, ಇವತ್ತು ತಾಯಿ ಚಾಮುಂಡೇಶ್ವರಿ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಉದ್ಘಾಟನಾ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ದರ್ಶನ ಪಡೆದು ಪೂಜೆ ಮಾಡಿಸಿ ನಾನು ಅಷ್ಟು ಮಾತಾಡಬೇಕು ಅಂತಲೂ ಕೂಡ ಇರಲಿಲ್ಲ. ಮಾತಾಡ್ತಾ ಸ್ವಲ್ಪ ಈ ರಾಜ್ಯದ ರಾಜಕೀಯಗಳು ಇವತ್ತು ನಡೀತಾ ಇರ್ತಕ್ಕಂಥದ್ದು ಟಿ ವಿಗಳು ಮಾಧ್ಯಮಗಳು ನೋಡಿ ಸ್ವಲ್ಪ ಮನಸ್ಸಿಗೆ ನೋವಾಗಿತ್ತು, ಅದರಿಂದ ಮಾತಾಡ್ತೀನಿ. ಅಲ್ಲ, ನಿಮ್ಗೆ ಯಾಕೆ ದಿಢೀರ್ನೆ ಕುಮಾರಸ್ವಾಮಿ ಮೇಲೆ ಸಿಟ್ಟು ಬಂದಿರುವಂಥದ್ದು? ನೀವೇನು ಯಾಕೆ ಅಂತ ಒಂದು ಕೋಪ ಪ್ರದರ್ಶನ? ಅದು ಕೋಪನ ಏನದು? ನಾನೆಲ್ಲಿ ಕೋಪ ಪ್ರದರ್ಶನ ಮಾಡಿದೆ? ಅಂದರೆ ನೀವು ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ. ನಾನೆಲ್ಲಿ ಹೇಳಿದೆ? ಅಲ್ಲ, ನೀವು ಕೇಳ್ತಾ ಇದ್ದಂತೆ FIR ಆದವರೆಲ್ಲ ರಾಜೀನಾಮೆ ಕೊಡಬೇಕಾಗುತ್ತೆ. ನಾನು ಹೇಳಿದ್ದೇನು? ನೀವು ಹೇಳ್ತಿರಲ್ಲ ಕಾಂಗ್ರೆಸ್ ಅವರು ಕುಮಾರಸ್ವಾಮಿ ರಾಜೀನಾಮೆ ಕೊಡೋದು ಯಾಕ್ರಿ ಕೊಡ್ತಾರೆ? 2 ಲಕ್ಷ ಲೀಡಿಂದ ಗೆಲ್ಸಿರೋರು ಮಂಡ್ಯದಲ್ಲಿ ಬಿಟ್ಬಿಡ್ತಾರೆ, ರಾಜೀನಾಮೆ ಯಾಕೆ ಕೊಡ್ತಾರೆ? ಸಿದ್ದರಾಮಯ್ಯ ಯಾಕೆ ಕೊಡ್ತಾರೆ? 136 ಜನ MLAಗಳಿಂದ ಅಧಿಕಾರ ಪಡ್ಕೊಂಡ್ರೆ ಸಿದ್ದರಾಮಯ್ಯ ಅವ್ರು ಯಾಕೆ ರಾಜೀನಾಮೆ ಕೊಡ್ತಾರೆ? ಅಶೋಕ್ ಅವ್ರು ಕೊಡಿ ಅಂತ ಹೇಳಿದ್ದೀರಿ, ಅವ್ರು ಯಾಕೆ ಕೊಡ್ತಾರೆ? ಯಡಿಯೂರಪ್ಪನ ಕೊಡಿ ಅಂತ ಹೇಳ್ತಾರೆ, ಯಾಕೆ ಕೊಡ್ತಾರೆ? FIR ಆದೇಟ್ಗೆ ರಾಜೀನಾಮೆ ಕೊಡಿ ಅಂತ ನ್ಯಾಯಾಲಯ ಹೇಳಿದೆಯಾ? ಇಲ್ಲ ಗವರ್ನರ್ ಹೇಳಿದಾರಾ? ಅಥವಾ ನಿಮ್ಮ ಯಾರು ಕಾನೂನಲ್ಲಿದೆಯಾ? ಅದಕ್ಕೆ ಯಾರೂ ರಾಜೀನಾಮೆ ಕೊಡೋ ಅಗತ್ಯ ಇಲ್ಲ. ಕೊಡಬೇಕು ಅಂದರೆ ಎಲ್ಲರೂ FIR ಆಗಿರೋ ಎಲ್ಲರೂ ಕೊಡಬೇಕಾಯ್ತದೆ ಅಂತ ಹೇಳಿದೆ. ಸಂಖ್ಯೆ ಜಾಸ್ತಿ ಇದೆ ಅಂತೀರಿ? ಜಾಸ್ತಿ ಇಲ್ವಾ? ಎಷ್ಟು ಜನ ಇದ್ದಾರೆ? ಹೇಳ್ತಾವ್ರಲ್ಲ ಟಿ ವಿಲಿ, ನೀವೇ ಹೇಳ್ತೀರಲ್ಲ ದಿನ ಯಾರ್ಯಾರ ಮೇಲೆ FIR ಆಗಿದೆ ಅಂತ. ಅವ್ರು FIR ಮಾಡಿದ್ರು ಒಂದಿಟ್ಟಿಗೆ ರಾಜೀನಾಮೆ ಕೊಡೋದು. ರಾಜ್ಯ ಯಾರನ್ನ ಆಡ್ತಾರೆ? ಇನ್ನು ಒಳ್ಳೆ ನಾಯಕರುಗಳೆಲ್ಲ ಒಳ್ಳೊಳ್ಳೆ ಕೆಲಸ ಮಾಡಿದ್ದೀರಿ. ದೇವೇಗೌಡರು ಒಳ್ಳೆ ಕೆಲಸ ಮಾಡೋರೆ, SM ಕೃಷ್ಣ ಒಳ್ಳೆ ಕೆಲಸ ಮಾಡೋರೆ, ಕುಮಾರಸ್ವಾಮಿ ಒಳ್ಳೆ ಕೆಲಸ ಮಾಡೋರೆ, ಹೆಗ್ಡೆಯವರು ಒಳ್ಳೆ ಕೆಲಸ ಮಾಡೋರೆ, JH ಪಟೇಲ್ ಒಳ್ಳೆ ಕೆಲಸ ಮಾಡೋರೆ, ಯಡಿಯೂರಪ್ಪ ಒಳ್ಳೆ ಕೆಲಸ ಮಾಡೋರೆ. ಎಲ್ಲ ಒಳ್ಳೆ ಕೆಲಸ ಮಾಡಿರೋನ್ನ ಬಿಟ್ಬಿಟ್ಟು ಸಿದ್ದರಾಮಯ್ಯನೂ ಒಳ್ಳೆ ಕೆಲಸ ಮಾಡೋರು. ಇಷ್ಟು ವರ್ಷಗಳಿರುವಾಗ 2 ವರ್ಷ ಉಪಮುಖ್ಯಮಂತ್ರಿ, 2 ವರ್ಷ ವಿರೋಧ ಪಕ್ಷದ ನಾಯಕರು, 15 ವರ್ಷ ಹಣಕಾಸು ಬಡ್ಜೆಟ್ಟು, 2 ಬಾರಿ ಮುಖ್ಯಮಂತ್ರಿ. ಒಳ್ಳೆ ಕೆಲಸ ಮಾಡಿಲ್ವ ಅವರು? ನೀವು ಒಳ್ಳೆ ಕೆಲಸ ಮಾಡಿಲ್ವಾ? ಒಳ್ಳೆ ಕೆಲಸ ಮಾಡಿರೋರನ್ನೆಲ್ಲ ಬಿಟ್ಟು ಯಾವುದೋ ಒಂದು ಸಣ್ಣ ಕೇಸ್ ಇಟ್ಕೊಂಡು ರಾಜ್ಯದ ಜನರ ಮನಸ್ಸು ಕೆಡಿಸ್ತಾ ಇದ್ದೀರಲ್ಲ, ಯಾಕೆ ಮಾಡ್ತೀರಿ? ಭಾರತೀಯ ಜನತಾ ಪಕ್ಷಕ್ಕೆ 5 ವರ್ಷ ಅಧಿಕಾರ ಕೊಟ್ಟವರ ಕೇಂದ್ರದಲ್ಲಿ, ರಾಜ್ಯದಲ್ಲಿ 5 ವರ್ಷ ಕೊಟ್ಟಿದ್ದಾರೆ. ಇವ್ರು ಕೆಲಸ ಮಾಡಿದರೆ ಇವ್ರು ಮುಂದಕ್ಕೆ ಮೇಲೆ ಮನಗೋಯ್ತಾರೆ, ಅವ್ರು ಕೆಲಸ ಮಾಡಿದರೆ ಅವ್ರ ಮನಗೋಯ್ತಾರೆ, ಜನ ತೀರ್ಪು ಕೊಡ್ತಾರೆ. ನಾವು ವಿರೋಧ ಪಕ್ಷದಲ್ಲಿರೋರಾಗಲಿ ಆಡಳಿತ ಪಕ್ಷದ ದಿನ ಇದನ್ನೇ ಯಾಕೆ ಒತ್ಕೊಂಡು ಮೆರೀತೀರಿ? ಅವ್ರ ಮೇಲೆ ಇವ್ರ ಮೇಲೆ ಇದೆಯಾ ರಾಜಕೀಯ ಅಂತ ಹೇಳಿದೆ. ಕುಮಾರಸ್ವಾಮಿ ಅವ್ರ ಮೇಲೆ ನಿಮ್ಗೆ ಅಸಮಾಧಾನ ಇಲ್ಲ ಹಂಗಾದ್ರೆ? ಅವ್ರ ಮೇಲೆ ನನಗೆ ಯಾಕೆ ಅಸಮಾಧಾನ? ಮೊನ್ನೆ ನಗ್ನಗ್ತಾ ಫಂಕ್ಷನ್ ಕೂತ್ಕೊಂಡು ಮಾತಾಡ್ಕೊಂಡು ಹೋಲಿಲ್ವ? ಅವರು ನಾವು ಮಾತಾಡ್ಕೊಂಡು ನಾವು ಚೆನ್ನಾಗಿ ಖುಷಿಯಾಗಿ ಮಾತಾಡ್ಕೊಂಡು ಹೋಲಿಲ್ವಾ? ಅಲ್ಲ, ನಿಮಗೆ ವಿರೋಧ ಪಕ್ಷ ಸ್ಥಾನ ಸಿಗಲಿಲ್ಲ ಅಂತ ಬೇಸರ ಇದೆ, ಹಾಗಾಗಿ ಈ ಥರದೊಂದು ಮಾತು ಆಡ್ಬಿಟ್ರೇನೋ ಇವತ್ತು ಜಿಟಿ ದೇವೇಗೌಡರು? ಅಲ್ಲಪ್ಪ, ಅಯ್ಯೋ ಶಿವ, ನಾನು ಯಾವತ್ತೂ ಅವರು ಮಂತ್ರಿ ಧರ್ಮಸಿಂಗ್ ಜೊತೆ ಮಂತ್ರಿ ಮಾಡ್ತೀನಿ ಅಂತಿರಲ್ಲ, ಮಾಡಲಿಲ್ಲ, ಬೇಜಾರು ಮಾಡ್ಕಣ್ಣ. ಬಣ್ಣ ಯಡಿಯೂರಪ್ಪನ ಜೊತೆ ಮಂತ್ರಿ ಆಯ್ತವ್ರೆ, ಗೂಡುತ್ಕಾರ ತಗೊಂಡೋದೆ, ಮಾಡಲೇ ಇಲ್ಲ, ಆಗ ಬೇಜಾರು ಮಾಡ್ಕಣ್ಣೆ. 8 ತಿಂಗಳು ಮಾಡಿದ್ರಿ ಮಂತ್ರಿ, ನಾನು ನಡೆಯೋಕ್ಕೆ ಬಿಡಲಿಲ್ಲ, ಆಗ ಬೇಜಾರು ಮಾಡ್ಕಣ್ಣೆ. ಹೋದ ಸಾರಿ ಸಿದ್ದರಾಮಯ್ಯನವ್ರು ಸೋಲ್ಸ್ಬಿಟ್ಟು ಬಂದರೆ ಸರಿಯಾದ ಖಾತೆ ಕೊಡ್ತೀವಿ, ಕೊಡಲಿಲ್ಲ, ಬೇಜಾರು ಮಾಡ್ಕೊಂಡಿದ್ದಾನೆ. ಯಾವುದಕ್ಕೆ ಬೇಜಾರು ಮಾಡ್ಕೊಂಡಿದ್ದೀನಿ? ಡೈರಿ ಕೋಆಪ್ರೇಟಿವ್ ಎಲೆಕ್ಷನ್ ಬಂದು ನಮ್ಗೆ ವಿರುದ್ಧವಾಗೇ ಮಾಡಿದ್ರಿ, ಕ್ಯಾನ್ವಾಸ್ನೇ ಮಾಡಿದ್ರಿ, ನಾವು ಬೇಜಾರು ಮಾಡ್ಕೊಂಡಿದ್ದಾನೆ ಅವತ್ತೂ. ಅದರಲ್ಲೂ ಕುಮಾರಸ್ವಾಮಿ ಅವ್ರ ಮೇಲೆ ಬೇಜಾರು ಮಾಡ್ಕೊಳ್ಳೋದು ಉಂಟು? ಇಡೀ ರಾಜ್ಯವೇ ಕುಮಾರಣ್ಣದ ಪ್ರೀತಿಸ್ತಿರುವಾಗ ನಾನೊಬ್ಬ ಬೇಜಾರು ಮಾಡ್ಕೊಂಡ್ರೆ ನಡೀತದ?